ಇದು ಜೀವನ. ಇದನ್ನು ನಾವು ಒಪ್ಪಗೋಬೇಕು. ಅದ ಜೀವ. ಹೊಸಬರನ್ನು ಸ್ವಾಗತಿಸೋದದ, ಬಂದವರನ್ನು ಬೀಳ್ಕೊಡೋದದು. ಎರಡೂ ಇರಬೇಕು ಜೀವನದಾಗ. ಆದರೆ ಭಗವಂತನನ್ನು ಸ್ವಾಗತಿಸಲಿಕ್ಕೂ ಬರೋದಿಲ್ಲ, ಬೀಳ್ಕೊಡಲಿಕ್ಕೂ ಬರೋದಿಲ್ಲ. ಅದು ಅಖಂಡವಾದ ಪ್ರೇಮ, ಅದು ಪರಮ ಪ್ರೇಮ, ಅದು ಭಕ್ತಿ. ಅದಕ್ಕೆ ಭಕ್ತಿ ಅಂತ. ಅಮೃತ ಸ್ವರೂಪ. ಜಗತ್ತಿನೊಳಗೆ ಇದೇನದ? ಮೂರದಾವಲ್ಲ. ಏನು? ಹುಟ್ಟ, ಸಾವ, ರಚನಾ ಮತ್ತು ನಾಶ, ಬರೋದು ಹೋಗೋದು, ಅಗಲುವಿಕೆ ಮತ್ತು ಕೂಡಿಕೆ ಅಂತದಾವಲ್ಲ. ಇವುಗಳಿಂದಾಗಿಯೇ ಮನುಷ್ಯನಿಗೆ ದುಃಖ ಉಂಟಾಗೋದು. ಆ ಬಳಿಕ ಹೋಗುತ್ತದೆ ಅಂತ ಮುಂದಿನದನ್ನು ನೆನೆದು ಭಯ ಉಂಟಾಗೋದು. ಇರುವಾಗ ಮನಸ್ಸದಕ್ಕೆ ಬಂಧಿತ ಆಗೋದು. ಇವ ಮೂರು. ಇದ ಮೂರು.